ಶುಭೋದಯ ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾನು ಇನ್ನೊಂದು ವ್ಯಾಕರಣ ಪಾಠದೊಂದಿಗೆ ಬಂದಿದ್ದೇನೆ. ಇದು ಅತ್ಯಂತ ಅಗತ್ಯವಾಗಿರತಕ್ಕಂತಹ ಪಾಠ. ಇದು 7ನೇ ತರಗತಿಯ ವಿದ್ಯಾರ್ಥಿಗಳಿರ್ಬೋದು, 8, 9, 10, PUC 1, 2 ಅಥವಾ ಯಾವುದೇ ಕಾಂಪಿಟೇಟಿವ್ ಪರೀಕ್ಷೆ ಬರೀತಕ್ಕಂಥವರಿಗೆ ಇದು ಮಿನಿಮಮ್ ಒಂದು ಕನಿಷ್ಠ ಜ್ಞಾನ ಇರಲೇಬೇಕಾಗಿರ್ತಕ್ಕಂಥ ಒಂದು ವ್ಯಾಕರಣ ಪಾಠವಾಗಿದೆ. ಯಾಕೆ ಅಂತಂದ್ರೆ ಇದು ಇಲ್ಲದೆ ವ್ಯಾಕರಣ ಪರಿಪೂರ್ಣಗೊಳ್ಳುವುದೇ ಇಲ್ಲ. ವ್ಯಾಕರಣದ ಕನಿಷ್ಠ ಜ್ಞಾನ ಇದು ಯಾವುದು ಅಂತಂದ್ರೆ ಆಖ್ಯಾತ ಪ್ರತ್ಯಯಗಳು, ಆಖ್ಯಾತ ಪ್ರತ್ಯಯಗಳು ಮತ್ತು ಕಾಲಗಳು. ಕಾಲಗಳು ಅಂತಂದಾಗ ತಮಗೆ ಸಹಜವಾಗಿ ತಿಳಿಯುತ್ತದೆ ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲ ಅಂತಕ್ಕಂಥದ್ದು ನಿಮಗೆ ಗೊತ್ತು ಆಗೇ ಆಗಿರ್ತದೆ. ಆದರೆ ಈ ಕಾಲಗಳು ಅಂತಕ್ಕಂಥದ್ದು ತಿಳಿದುಕೊಳ್ಳಬೇಕಾಯಿತು ಅಂತಂದ್ರೆ ನಾವು ಆಖ್ಯಾತ ಪ್ರತ್ಯಯಗಳ ಬಗ್ಗೆ ಗಮನಿಸಬೇಕಾಗ್ತದೆ. ಅಂದರೆ ಕ್ರಿಯಾಪದವು ಯಾವ ರೀತಿಯಿಂದ ವ್ಯತ್ಯಾಸ ಆಗ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಒಂದು ಧಾತು, ಈಗ ಹೋಗು ಅಂತಕ್ಕಂಥದ್ದು ಧಾತು, ಹೋಗುತ್ತಾನೆ ಅಂತಕ್ಕಂಥದ್ದು ಕ್ರಿಯಾಪದ. ಕ್ರಿಯಾಪದದ ಮೂಲ ರೂಪವೇ ಧಾತು. ಈ ಧಾತು ಏನು ಮಾಡ್ತದೆ, ಹಲವು ಪ್ರತ್ಯಯಗಳ ಜೊತೆಗೆ ತನ್ನ ಕಾಲವನ್ನು ಸೂಚಿಸ್ತದೆ. ಈ ವಾಕ್ಯ ಭೂತಕಾಲದ್ದು, ಭವಿಷ್ಯತ್ ಕಾಲದ್ದು ಅಥವಾ ವರ್ತಮಾನ ಕಾಲದ್ದು ಅಂತೇಳಿ ಆ ಕ್ರಿಯಾಪದವೇ ಕಾಲವನ್ನು ಸೂಚಿಸ್ತದೆ. ಹಾಗಾದ್ರೆ ಧಾತುವಿಗೆ ತಾಗಿರುವ ರೂಪ ಏನಿದೆಯಲ್ಲ, ಆ ಕ್ರಿಯಾ ರೂಪ ಏನಿದೆಯಲ್ಲ, ಆ ಧಾತುವಿಗೆ ಹತ್ತಿರತಕ್ಕಂಥ ಆಖ್ಯಾತ ರೂಪ ಏನಿದೆಯಲ್ಲ, ಅದು ಕಾಲ ಪ್ರಭೇದವನ್ನು ಮಾಡ್ತದೆ ಅಂತಕ್ಕಂಥದ್ದು ನಾನು ಹೇಳಬಲ್ಲೆ. ಇದರ ಉದಾಹರಣೆಯ ಜೊತೆಗೆ ಹೋಗಬೇಕಾದ್ರೆ ಬಹಳಷ್ಟು ಸುಲಭವಾಗಿ ತಾವು ತಿಳಿದುಕೊಳ್ಳಬಹುದು ಅಂಥೇಳಿ ನನಗನ್ನಿಸ್ತದೆ. ಮತ್ತು ಇದನ್ನು ಒಂದು ಚಾರ್ಟ್ ರೂಪದಲ್ಲಿ ನಾವು ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಅದಕ್ಕೋಸ್ಕರವಾಗಿ ನನ್ನಲ್ಲಿರ್ತಕ್ಕಂಥ ಈ ವ್ಯಾಕರಣ ಪುಸ್ತಕದಿಂದ ನಾನು ಅದನ್ನು ತಮಗೆ ಬೋಧಿಸ್ತೇನೆ. ತಾವು ಅದನ್ನು ಗಮನಿಸ್ತಾ ಇರಬೇಕು ಅಂಥೇಳಿ ನನ್ನ ಆಶಯ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಮೊದಲಿಗೆ ಒಂದು ಚಾರ್ಟ್ ಅಂತ ಏನು ಹೇಳಿದ್ದೆ ಅಲ್ಲ, ಅದು ಇಲ್ಲಿ ಈ ಚಾರ್ಟನ್ನು ತಾವು ಗಮನಿಸಿರಿ. ವರ್ತಮಾನ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇದು ಚಾರ್ಟ್. ಇದನ್ನೇ ನಾನು ಮುಂದೆ ಭೂತಕಾಲ ಮತ್ತು ಭವಿಷ್ಯತ್ ಕಾಲಕ್ಕೆ ಹೇಗೆ ಉಪಯೋಗಿಸಲಾಗ್ತಾ ಇದೆ ಅಂತಕ್ಕಂಥದ್ದು ಕೂಡ ನಾನು ಹೇಳ್ತಾ ಇದ್ದೇನೆ. ನೋಡಿ ಮಕ್ಕಳೇ, ಇಲ್ಲಿ ಪುರುಷವಾಚಕ ಅಂತಕ್ಕಂಥದ್ದು ಒಂದು ಕಾಲಮ್ ಬರ್ತದೆ. ನಾವು ಇಂಗ್ಲೀಷ್ನಲ್ಲಿ ಹೋದೆವು ಅಂತಂದ್ರೆ ಅಲ್ಲಿ ಏನಂತೀವಿ ಅಂತಂದ್ರೆ ಪರ್ಸನ್ ಅಂಥೇಳಿ ಹೇಳ್ತೇವೆ ನಾವು. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂಥೇಳಿ ನಾವು ಹೇಳ್ತೇವೆ. ಕನ್ನಡದಲ್ಲಿ ಅದಕ್ಕೆ ಪ್ರಥಮ ಪುರುಷ, ದ್ವಿತೀಯ ಪುರುಷ, ತೃತೀಯ ಪುರುಷ ಅಂತೇಳಿ ಹೇಳ್ಬೋದು. ಆದರೆ ಕನ್ನಡದಲ್ಲಿ ಅದು ವ್ಯತ್ಯಾಸ ಆಗ್ತದೆ ಮಕ್ಕಳೇ. ಕನ್ನಡದಲ್ಲಿ ಅದು ಸಂಪೂರ್ಣವಾಗಿ ವ್ಯತ್ಯಾಸ ಆಗ್ತದೆ ಅಂತಕ್ಕಂಥದ್ದನ್ನು ತಾವು ಗಮನಿಸ್ರಿ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಉತ್ತಮ ಪುರುಷ ಮೊದಲಿಗೆ ಬರ್ತದೆ, ಮಧ್ಯಮ ಪುರುಷ ಎರಡನೇದಾಗಿ ಬರ್ತದೆ, ಪ್ರಥಮ ಪುರುಷ ಮೂರನೇದಾಗಿ ಬರ್ತದೆ. ಓಕೆ, ಉತ್ತಮ ಪುರುಷ ಅಂತಂದ್ರೆ ನಾನು ಅಂತ ತಿಳಿದುಕೊಳ್ಳಬೇಕು. ನಾನು ಅಥವಾ ನಾವು, ಇದು ಉತ್ತಮ ಪುರುಷ. ನಾನು ಅಥವಾ ನಾವು ಉತ್ತಮ ಪುರುಷ. ಮಧ್ಯಮ ಪುರುಷ ನೀನು ಅಥವಾ ನೀವು. ಪ್ರಥಮ ಪುರುಷ ಅವನು, ಅವಳು, ಅದು. ಸರಿನಾ? ಇದು ನೆನ್ಪಿಟ್ಕೊಳ್ರಿ. ನಾನು ಅಥವಾ ನಾವು, ನೀನು ಅಥವಾ ನೀವು. ಇಲ್ಲಿ ಅವನು ಅಥವಾ ಅವರು, ಅವಳು ಅಥವಾ ಅವರು. ಇಲ್ಲಿ ಅದು ಅಥವಾ ಅವು. ಇದು ಬೇಸಿಕ್ ನಾಲೆಜ್, ಕನಿಷ್ಠ ಜ್ಞಾನ ತಮಗೆ ಇರಲೇಬೇಕಾಗಿರ್ತಕ್ಕಂಥದ್ದು. ಇನ್ನು ಲಿಂಗ ರೂಪದಲ್ಲಿ ನಾನಿಲ್ಲಿ ಹೇಳ್ತಾ ಇದ್ದೇನೆ. ಇದು ಉತ್ತಮ ಪುರುಷಕ್ಕೆ ಪುಲ್ಲಿಂಗ ಸ್ತ್ರೀಲಿಂಗ 2, ಮಧ್ಯಮ ಪುರುಷಕ್ಕೆ ಪುಲ್ಲಿಂಗ ಸ್ತ್ರೀಲಿಂಗ 2, ಪ್ರಥಮ ಪುರುಷಕ್ಕೆ 3 ಭಿನ್ನವಾಗಿರ್ತವೆ. ಈಗ ಉದಾಹರಣೆಗೆ ತಿನ್ನು ಅಂತಕ್ಕಂಥ ಧಾತುವನ್ನು ನಾವು ತೆಗೆದುಕೊಳ್ಳೋಣ. ಸರಿನಾ? ತಿನ್ನು ಅಂತಕ್ಕಂತಹ ಧಾತುವನ್ನು ನಾವು ತೆಗೆದುಕೊಳ್ಳೋಣ. ನೋಡಿ, ನಾನು
ತಿನ್ನುತ್ತೇನೆ ಅಂತ ಅರ್ಥ ಆಗ್ತದೆ ಏಕವಚನವಾಗಿದ್ದರೆ. ತಿನ್ನು ಅನ್ನುವ ಧಾತಕ್ಕೆ ಉತ್ತ ಅಂತಕ್ಕಂಥದ್ದು ಸೇರಿಸ್ಕೊಂಡಿದ್ದೆ, ಹಾಗೂ ಏನೇ ಅಂತಕ್ಕಂಥದ್ದು ಸೇರಿದೆ. ತಿನ್ನುತ್ತೇನೆ ಅಂತೇಳಿ ಕ್ರಿಯಾಪದವಾಯಿತು. ನಾನು ತಿನ್ನುತ್ತೇನೆ ಅಂತ ಕ್ರಿಯಾಪದವಾಯಿತು. ಇದು ಉತ್ತ ಅಂಥೇಳಿ ಏನು ಬಂದಿದೆಯಲ್ಲ, ತ ಅಂತಕ್ಕಂಥದ್ದು ನೀವು ಭಾಳ ಲಕ್ಷ್ಯ ಇಟ್ಟು ನೋಡ್ರಿ. ಇದು ತ ಅಂತಕ್ಕಂಥದ್ದು ಯಾಕೆ ಅಂತಂದ್ರೆ ವ್ಯತ್ಯಾಸ ಆಗುವುದೇ ಇದೆ. ತಕಾರ ಮಾತ್ರ ಎಲ್ಲೇ ಬರಲಿ ತಕಾರ ಬಂದದ್ದೇ ಆದರೆ ಅದು ವರ್ತಮಾನ ಕಾಲ ಅಂತ ತಿಳಿದುಕೊಳ್ಳಬೇಕು. ನಾನು ಉಣ್ಣುತ್ತೇನೆ, ನಾನು ತಿನ್ನುತ್ತೇನೆ, ನಾನು ಮಲಗುತ್ತೇನೆ, ನಾನು ಓದುತ್ತೇನೆ, ನಾನು ಆಡುತ್ತೇನೆ, ನಾನು ತಕಾರ ಎಲ್ಲಿ ಬರ್ತದೆ ನೋಡ್ರಿ, ಉತ್ತ, ಅದು ಏನಾಗ್ತದೆ, ವರ್ತಮಾನ ಕಾಲ ಆಗ್ತದೆ. ಇದಕ್ಕೆ ಆಖ್ಯಾತ ಪ್ರತ್ಯಯ ಅಂತ ಹೇಳ್ತಾರೆ ಏಕವಚನ ಮತ್ತು ಬಹುವಚನಕ್ಕೆ. ನಾನು ಉಣ್ಣುತ್ತೇನೆ ಏನೇ ಅಂತೇಳಿ ಬಂತು ನೋಡ್ರಿ, ಇದು ಆಖ್ಯಾತ ಪ್ರತ್ಯಯ. ಇದು ಕಾಲಸೂಚಕ ಪ್ರತ್ಯಯ. ನಿಮ್ಮದು ಟೆನ್ಸ್ ಹೇಳ್ತದೆ. ತಕಾರ ನಿಮ್ಮದು ವರ್ತಮಾನ ಕಾಲ ಅಂತೇಳಿ ಟೆನ್ಸ್ ಹೇಳ್ತದೆ. ಏನೇ ಅಂತಕ್ಕಂಥದ್ದು ನಾನು ಉಣ್ಣುತ್ತೇನೆ ಅಂದ್ರೆ, ತಿನ್ನುತ್ತೇನೆ ಅಂತಂದ್ರೆ ಇದು ಏಕವಚನದ ಉತ್ತಮ ಪುರುಷದ ಕ್ರಿಯಾಪದವಾಗಿದೆ ಮತ್ತು ಇದು ವರ್ತಮಾನ ಕಾಲದ ಕ್ರಿಯಾಪದವಾಗಿದೆ. ತಿನ್ನು ಅಂತಕ್ಕಂಥದ್ದೇ ನಾವು ಬಹುವಚನದಲ್ಲಿ ಹೇಳಿದರೆ ತಿನ್ನುತ್ತೇವೆ, ಏವೆ ಅಂತಕ್ಕಂಥದ್ದು ಆಖ್ಯಾತ ಪ್ರತ್ಯಯ ಸೇರಿಕೊಂಡಿದೆ. ಗಮನಿಸಿ, ತಿನ್ನು ಅಂತಕ್ಕಂಥದ್ದು ಕಾಲಸೂಚಕವಾಗಿ ಉತ್ತ ಅಂಥೇಳಿ ಅಥವಾ ತಕಾರ ಅಂತ ಇಟ್ಕೊಂಡ್ರೂ ಸಾಕು. ತಕಾರ ಬಂದಿದ್ದೇ ಆದರೆ ನೀವು ಖಂಡಿತವಾಗಿಯೂ ತಕಾರ ಯಾವ ವಾಕ್ಯದ ಕ್ರಿಯಾಪದದಲ್ಲಿ ಬಂದಿರುತ್ತದೆಯೋ ಅದು ವರ್ತಮಾನ ಕಾಲದ ವಾಕ್ಯ ಅಂಥೇಳಿ ನೀವು ನಿಸ್ಸಂದೇಹವಾಗಿ ಹೇಳಬಹುದು. ಏಕವಚನ ಬಹುವಚನ ನಿಮಗೆ ತಿಳಿತವೆ. ಇಲ್ಲಿ ತಕಾರ ಬಂದಿರೋದನ್ನು ನೀವು ನೋಡ್ತಾ ಇದ್ದೀರಿ ನೋಡ್ರಿ. ತಕಾರಗಳು ಇಲ್ಲೆಲ್ಲ ಬಂದಿರೋದು ತಾವು ಗಮನಿಸ್ತಾ ಇದ್ದೀರಿ. ಇದನ್ನೇ ನಾವು ಮಧ್ಯಮ ಪುರುಷಕ್ಕೆ ನಾವು ಬಂದೆವು ಅಂತಂದ್ರೆ, ನೀನು ಮಧ್ಯಮ ಪುರುಷದ ಏಕವಚನ ನೀನು, ಬಹುವಚನ ನೀವು. ತಿನ್ನು ಅನ್ನೋದೇ ನಾವು ಧಾತು ತಗೊಳ್ಳೋಣ. ನೀನು ತಿನ್ನುತ್ತಿ ಈಕಾರ ಇದೆ, ಇಲ್ಲಿ ತಕಾರ ಇದೆ. ತಕಾರ ಇದು ಕಾಲಸೂಚಕ ವರ್ತಮಾನ ಕಾಲ, ಈಕಾರ ಆಖ್ಯಾತ ಪ್ರತ್ಯಯವಾಗಿದೆ. ಅದನ್ನೇ ಬಹುವಚನದಲ್ಲಿ ನೋಡಿದರೆ ನೀವು ತಿನ್ನುತ್ತೀರಿ ಅಂಥೇಳಿ ಆಗ್ತದೆ. ತಕಾರ ಬಂದದ್ದೆಲ್ಲವೂ ವರ್ತಮಾನ ಕಾಲ. ಇಲ್ಲಿ ಆಖ್ಯಾತ ಪ್ರತ್ಯಯಗಳನ್ನು ನೀವು ನೆನಪಿಟ್ಟುಕೊಳ್ಳಬೇಕು. ನಿಮಗೆ ಆಖ್ಯಾತ ಪ್ರತ್ಯಯ ಯಾರೂ ಕೇಳೋದಿಲ್ಲ ಪರೀಕ್ಷೆಯಲ್ಲಿ ನಿಮಗೆ ಕೇಳೋದು ಬಹಳ ಸುಲಭ. ಇದು ಯಾವ ಕಾಲದ ವಾಕ್ಯ ಅಥವಾ ಈ ವಾಕ್ಯವನ್ನು ನೀವು ಪರಿವರ್ತಿಸಬೇಕು, ಪಲ್ಲಟ ಮಾಡಬೇಕು. ವರ್ತಮಾನ ಕಾಲದಿಂದ ಭೂತಕಾಲಕ್ಕೆ ಅಥವಾ ಭೂತಕಾಲದಿಂದ ಭವಿಷ್ಯತ್ ಕಾಲಕ್ಕೆ ಪಲ್ಲಟ ಮಾಡಬೇಕು ಅಂತ ಹೇಳ್ತಾರೆ. ಇದು ನಿಮ್ಮ ಗ್ರಹಿಕೆಗಾಗಿ. ಇನ್ನು ಪ್ರಥಮ ಪುರುಷ ಅವನು, ಅವಳು, ಅದು, ಇವಕ್ಕೆ ಪ್ರಥಮ ಪುರುಷ ಅಂತೇಳಿ ಹೇಳ್ತೇವೆ. ಇಂಗ್ಲೀಷ್ನಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಆದರೆ ಕನ್ನಡದಲ್ಲಿ ಉತ್ತಮ ಪುರುಷ ಆಗ್ತದೆ. ಉತ್ತಮ ಪುರುಷ ಅಂತಂದರೆ ಇಲ್ಲಿ ನಾನು, ಅಲ್ಲಿ ಫಸ್ಟ್ ಪರ್ಸನ್ ಬಂದದ್ದು ಇಲ್ಲಿ ನಾನು, ಅಲ್ಲಿ ಸೆಕೆಂಡ್ ಪರ್ಸನ್ ಇದ್ದದ್ದು ಇಲ್ಲಿ ನೀನು, ನೀವು, ಇಲ್ಲಿ ಮಧ್ಯಮ ಪುರುಷ ಅಂತೀವಿ. ಇಲ್ಲಿ ಅವನು, ಅವಳು, ಅದು ಅಲ್ಲಿ ಥರ್ಡ್ ಪರ್ಸನ್ ಆಗಿದ್ದರೆ ಇಲ್ಲಿ ಪ್ರಥಮ ಪುರುಷ ಆಗ್ತದೆ. ನೆನಪಿಟ್ಕೊಳ್ರಿ, ಪ್ರಥಮ ಪುರುಷ ನೆನಪಿಟ್ಕೊಳ್ಬೇಕಿದು, ಭಾಳ ಇಂಪಾರ್ಟೆಂಟ್, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಪುಲ್ಲಿಂಗ ರೂಪದೊಳಗಿದ್ದರೆ ಅವನು ತಿನ್ನುತ್ತಾನೆ, ಆನೆ ಅಂತಕ್ಕಂಥದ್ದು ಉತ್ತ ಅಂತಕ್ಕಂಥದ್ದು ತಕಾರ ಗಮನಿಸಿರಿ. ಅದೇ ಬಹುವಚನದಲ್ಲಿ ಅವರು ತಿನ್ನುತ್ತಾರೆ. ಪ್ರಥಮ ಪುರುಷದಲ್ಲಿ ಸ್ತ್ರೀಲಿಂಗವಾಗಿದ್ದರೆ ಅವಳು ತಿನ್ನುತ್ತಾಳೆ ಅಂತ ಆಗ್ತದೆ. ತಿನ್ನು ಧಾತು ಇದೆ, ಉತ್ತ ತಕಾರ ಇಲ್ಲಿ ಕೂಡ ಬಂದಿದೆ. ಆಳೆ ಅಂತಕ್ಕಂಥದ್ದಿದೆ. ತಿನ್ನುತ್ತಾರೆ ಬಹುವಚನ ರೂಪದಲ್ಲಿ ಆಗ್ತದೆ. ಪ್ರಥಮ ಪುರುಷದ ನಪುಂಸಕ ಲಿಂಗಕ್ಕೆ ಬಂದರೆ ಅದು ಅಥವಾ ಅವು. ನಪುಂಸಕ ಲಿಂಗಕ್ಕೆ ಬಂದರೆ ತಿನ್ನು ಅಂತಕ್ಕಂಥದ್ದು ಧಾತು, ಉತ್ತ ಅಂತಕ್ಕಂಥದ್ದು ತಕಾರ ಮತ್ತು ಕ್ರಿಯಾ, ಈ ಕಾಲಸೂಚಕ ಪ್ರತ್ಯಯ. ಆಖ್ಯಾತ ಪ್ರತ್ಯಯ ಅದೇ ಅಥವಾ ಅವೇ. ಅದು ತಿನ್ನುತ್ತದೆ, ಅವು ತಿನ್ನುತ್ತವೆ ಅಂಥೇಳಿ ಆಗ್ತದೆ.
ನೀವಿಷ್ಟು ನೆನಪಿಟ್ಟುಕೊಳ್ರಿ, ಆಖ್ಯಾತ ಪ್ರತ್ಯಯಗಳು ತಾನಾಗಿಯೇ ನಿಮಗೆ ಬಂದುಬಿಡ್ತವು. ಆದರೆ ತಕಾರ ಎಲ್ಲಿ ಬಂದಿದೆಯೋ ಅದು ವರ್ತಮಾನ ಕಾಲ ಅಂತ ನೆನಪಿಟ್ಟುಕೊಳ್ರಿ. ಲಿಂಗ ನಿಮಗೆ ಗೊತ್ತಾಗ್ತದೆ, ವಾಕ್ಯದಲ್ಲಿ ಬಳಕೆಯಾಗಿರ್ತಕ್ಕಂಥ ವಚನ ಕೂಡ ನಿಮಗೆ ಗೊತ್ತಾಗ್ತದೆ. ನೀವು ಅದನ್ನು ಗುರುತಿಸುವುದು ಮಾತ್ರ ಈ ತಕಾರದಿಂದ. ನಾವು ಭೂತಕಾಲಕ್ಕೆ ಒಂದು ವೇಳೆ ಬಂದದ್ದೇ ಆದರೆ ಇಲ್ಲಿ ಏನಾಗ್ತದ, ಅದೇ ಚಾರ್ಟ್ ಇದೆ, ಇಲ್ಲಿ ಅದೇ ಉತ್ತಮ ಪುರುಷ. ನಾನು ಅನ್ನುವುದು ಯಾವಾಗಲೂ ಉತ್ತಮ ಪುರುಷ. ನಾನು ಫಸ್ಟ್ ಪರ್ಸನ್, ಇಲ್ಲಿ ನಾನು ಅಂತ ಆಗ್ತದೆ. ಮಧ್ಯಮ ಪುರುಷ ನೀನು ಅಥವಾ ನೀವು ಅಂತ ಆಗ್ತದೆ. ಮತ್ತು ಪ್ರಥಮ ಪುರುಷಕ್ಕೆ ಅವನು, ಅವಳು, ಅದು ಅಂತ ಆಗ್ತದೆ. ಈಗ ತಿನ್ನು ಅಂತಕ್ಕಂಥದ್ದೇ ಮೇಲಿನ ಧಾತುನೇ ತೆಗೆದುಕೊಂಡಿದ್ದೇನೆ. ಅಲ್ಲಿ ತಕಾರ ಬಂದಿತ್ತು, ನಾನು ಹೇಳಿದ್ದೆ ಅಲ್ಲ. ಹಾಗೆ ಇಲ್ಲಿ ಏನು ಬರ್ತಾ ಇದೆ, ದಕಾರ ಬರ್ತಾ ಇದೆ. ನೋಡಿ, ಇಲ್ಲೆಲ್ಲ ದಕಾರ ಬಂದಿದೆ. ನಾನು ತಿಂದೆನು, ನೋಡ್ರಿ ದಕಾರ ಬಂತು. ಅಲ್ಲಿ ತಕಾರ ಇತ್ತು, ನಾನು ತಿನ್ನುತ್ತೇನೆ ಅಂತಿತ್ತಲ್ಲಿ. ನೀವು ಈಗಾಗಲೇ ನೋಡಿದ್ದೀರಿ, ನಾನು ತಿನ್ನುತ್ತೇನೆ ಅಂತಿತ್ತು. ಇಲ್ಲಿ ನಾನು ತಿಂದೆನು ಅಂತಾಯಿತು. ಅಂದ್ರೆ ತಕಾರಕ್ಕೆ ಬದಲಾಗಿ ಇಲ್ಲಿ ದಕಾರಗಳು ಬಂದಿವೆ. ಅಲ್ಲಿ ಮೇಲೆಲ್ಲ ತಕಾರ ಇತ್ತು ನೋಡ್ರಿ, ತಕಾರ ಇತ್ತಲ್ಲ, ಇಲ್ಲೆಲ್ಲ ತಕಾರ ಇದೆಯಲ್ಲ, ಇಲ್ಲಿ ದಕಾರ ಇದೆ. ಒಂದು ವೇಳೆ ವಾಕ್ಯದಲ್ಲಿ ಕ್ರಿಯಾಪದವು ದಕಾರ ಹೊಂದಿದ್ದೇ ಆದರೆ ಅದು ಭೂತಕಾಲ ಅಂಥೇಳಿ ತಾವು ನಿರ್ಣಯಿಸಬಹುದು. ಉದಾಹರಣೆಗೆ ಉತ್ತಮ ಪುರುಷ ನಾನು, ಅದನ್ನು ಪುಲ್ಲಿಂಗ ರೂಪದೊಳಗೆ ತಗೊಂಡ್ರೆ ನಾನು, ಪುಲ್ಲಿಂಗನೂ ಇರ್ಬೋದು ಸ್ತ್ರೀಲಿಂಗನೂ ಇರ್ಬೋದು. ನಾನು ಅನ್ನೋದಕ್ಕೆ ಅದು ಸರ್ವಲಿಂಗಿ, ಅದು ಎರಡು ಲಿಂಗಗಳು ಬರ್ತಾ ಇದೆ. ನಾನು ತಿನ್ನು ಅನ್ನುವುದು ಧಾತು, ತಿಂದೆನು ಎನು ಬಹುವಚನವಾದರೆ ತಿಂದೆವು, ನಾವು ತಿಂದೆವು. ಮಧ್ಯಮ ಪುರುಷದಲ್ಲಿ ನೀನು ತಿಂದೆ, ದಕಾರ ಇದೆ ನೋಡ್ರಿ, ತಿನ್ನು ಅನ್ನುವುದೇ ಧಾತು ಇದೆ. ತಿಂದೆ, ಅರ್ಥ ಮಾಡಿಕೊಳ್ಳಿ, ದಕಾರ ಬಂದಿದೆ, ಆದ್ದರಿಂದ ಇದು ಭೂತಕಾಲ. ಅದನ್ನೇ ಬಹುವಚನದಲ್ಲಿ ಹೇಳಿದರೆ ಇಲ್ಲಿ ನೀವು ಅಂತಂದರೆ ತಿಂದಿರಿ, ಅಂದರೆ ತಿಂದಿರಿ. ದಕಾರ ಇಲ್ಲಿಯೂ ಕೂಡ ಬಂದಿರುವುದನ್ನು ತಾವು ಗಮನಿಸ್ತಾ ಇದ್ದೀರಿ. ಪ್ರಥಮ ಪುರುಷಕ್ಕೆ ಬಂದರೆ ಅವನು, ತಿನ್ನು ಅನ್ನುವುದು ತಿಂದನು, ದಕಾರ ಬಂದಿದೆ ನೋಡ್ರಿ. ಅದನ್ನೇ ಬಹುವಚನದಲ್ಲಿ ಹೇಳಿದ್ರೆ ಅವರು ತಿಂದರು ಅಂಥೇಳಿ ಆಗ್ತಾ ಇದೆ. ಇಲ್ಲಿ ಕೂಡ ದಕಾರ ಬಂದಿರುವುದನ್ನು ತಾವು ಗಮನಿಸ್ತಾ ಇದ್ದೀರಿ. ಪ್ರಥಮ ಪುರುಷದಲ್ಲಿ ಸ್ತ್ರೀಲಿಂಗವಾಗಿದ್ದರೆ ತಿನ್ನು ಅಂತಕ್ಕಂಥ ಧಾತು ಹ್ಯಾಂಗೆ ಪ್ರಯೋಗ ಆಗ್ತದೆ, ತಿಂದಳು ಅಂತ ಆಗ್ತದೆ. ಇಲ್ಲಿಯೂ ಕೂಡ ಅಳು ಅನ್ನುವ ಆಖ್ಯಾತ ಪ್ರತ್ಯಯ ಬಂದಿದೆ. ಅಂತಕ್ಕಂಥದ್ದು ಕಾಲಸೂಚಕ ಪ್ರತ್ಯಯ ಇದೆ. ಆದ್ದರಿಂದ ತಿಂದಳು. ಬಹುವಚನವಾದರೆ ಅವರು ತಿಂದರು ಅಂತ ಆಗ್ತದೆ ಅಷ್ಟೇ, ಅರು ಅಂತಕ್ಕಂಥದ್ದು ಬರ್ತದೆ ಇಲ್ಲಿ. ಪ್ರಥಮ ಪುರುಷ ನಪುಂಸಕಲಿಂಗ ಇದ್ದರೆ ಯಾವುದಿವೆ, ಅದು ಅಂತಕ್ಕಂಥದ್ದು ಏಕವಚನ, ಅವು ಅಂತಕ್ಕಂಥದ್ದು ಬಹುವಚನ. ನಾವು ಅದು ತಿಂದುದು, ಅದು ತಿಂದುದು ಅಥವಾ ಅದು ತಿಂದಿತು ಅಂತೇಳಿ ಕೂಡ ನಾವು ಹೇಳ್ತೇವೆ. ಇಲ್ಲಿಯೂ ದಕಾರ ಬಂದಿದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ಬಹುವಚನವಾದರೆ ಅವು ತಿಂದವು ಅಂತಕ್ಕಂಥದ್ದು ಇಲ್ಲಿ ಬರ್ತಾ ಇದೆ. ಅಂದರೆ ಇಷ್ಟೇ ಮಕ್ಕಳೇ, ವರ್ತಮಾನ ಕಾಲ ಇದ್ದಾಗ ತಕಾರ ಬಂದಿದೆ, ಭೂತಕಾಲ ಇದ್ದಾಗ ದಕಾರ ಬಂದಿದೆ. ತಿನ್ನು ಅನ್ನುವುದು ವರ್ತಮಾನ ಕಾಲದಲ್ಲಿ ತಿನ್ನುತ್ತೇನೆ, ತಿನ್ನುತ್ತೇವೆ, ತಿನ್ನುತ್ತಾರೆ, ತಿನ್ನುವರು ಇತ್ಯಾದಿ. ಆದರೆ ಇಲ್ಲಿ ತಿಂದೆವು, ತಿಂದೆನು, ತಿಂದೆ, ತಿಂದನು, ತಿಂದಳು, ಈ ಪ್ರಕಾರವಾಗಿ ದಕಾರ ಬಂದಿರುವುದನ್ನು ತಾವು ಗಮನಿಸಿದ್ದೀರಿ. ನಾವು ಇದನ್ನೇ ಮುಂದುವರೆದು ಭವಿಷ್ಯತ್ ಕಾಲಕ್ಕೆ ಬಂದರೆ ಅದು ಏನು ಆಗ್ತದ ಅಂತಕ್ಕಂಥದ್ದು ನಾವು ಸ್ವಲ್ಪ ಇಲ್ಲಿ ನೋಡೋಣ. ಭವಿಷ್ಯತ್ ಕಾಲಕ್ಕೆ ಬಂದರೆ ಏನಾಗ್ತದ ನೋಡಿ ಮಕ್ಕಳೇ. ಭವಿಷ್ಯತ್ ಕಾಲದಲ್ಲಿ ಬಹಳ ಸುಲಭವಾಗಿ ಗುರುತಿಸ್ತಕ್ಕಂಥದ್ದು ನಾವು ಇಲ್ಲೇ ಬರೋಣ. ಅಲ್ಲಿ ಮೇಲೆ ವರ್ತಮಾನ ಕಾಲಕ್ಕೆ ತಕಾರ ಬಂತು, ಭೂತಕಾಲಕ್ಕೆ ದಕಾರ ಬಂತು, ಭವಿಷ್ಯತ್ ಕಾಲಕ್ಕೆ ವಕಾರ ಬರ್ತದೆ, ಭವಿಷ್ಯತ್ ಕಾಲಕ್ಕೆ ವಕಾರ ಬರ್ತದೆ.
ನೋಡಿ, ಇಲ್ಲಿ ಮತ್ತೆ ಪುರುಷವಾಚಕಗಳಿವೆ. ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ. ಉತ್ತಮ ಪುರುಷ ನಾನು ಅಥವಾ ನಾವು, ಮಧ್ಯಮ ಪುರುಷ ನೀನು, ನೀವು, ಪ್ರಥಮ ಪುರುಷ ಅವನು, ಅವಳು, ಅದು. ನೆನ್ಪಿಟ್ಕೊಳ್ರಿ, ಇದು ಪುಲ್ಲಿಂಗ ರೂಪ ಅಥವಾ ಸ್ತ್ರೀಲಿಂಗ ರೂಪ ಇಲ್ಲಿ ಎರಡೂ ಕಡೆಗೆ ಒಂದೇ ಆಗ್ತದೆ, ಇಲ್ಲಿ ಮಾತ್ರ ಭಿನ್ನ ಆಗ್ತವೆ. ತಿನ್ನು ಅನ್ನುವುದು ಆ್ಯಸ್ ಇಟ್ ಈಸ್ ನಾವು ಪ್ರಯೋಗಿಸ್ತಾ ಇದ್ದೇವೆ ಇಲ್ಲಿ ಧಾತು ರೂಪದಲ್ಲಿ. ವ ಕಾಲಸೂಚಕ ಪ್ರತ್ಯಯ. ಕಾಲಸೂಚಕ ಅಂದ್ರೆ ಇದು ಭವಿಷ್ಯತ್ ಕಾಲದಲ್ಲಿ ವಕಾರ ಬರ್ತದೆ. ನಾವು ಈ ಹಿಂದಿಂದನ್ನು ಗಮನಿಸಬೇಕು. ವರ್ತಮಾನ ಕಾಲದಲ್ಲಿ ತಕಾರ ಬಂದಿತ್ತು, ಭೂತಕಾಲದಲ್ಲಿ ದಕಾರ ಬಂದಿತ್ತು, ಭವಿಷ್ಯತ್ ಕಾಲದಲ್ಲಿ ವಕಾರ ಬರುತ್ತಿದೆ. ಉದಾಹರಣೆಗೆ ನೋಡಿ, ನಾನು ಉತ್ತಮ ಪುರುಷ, ಏಕವಚನ, ಪುಲ್ಲಿಂಗ ಅಥವಾ ಸ್ತ್ರೀಲಿಂಗ ಯಾವುದಾದ್ರೂ ಆಗ್ಬೋದು. ನಾನು ತಿನ್ನುವೆನು, ವಕಾರ ಬಂದಿದೆ ನೋಡ್ರಿ, ಇಲ್ಲಿ ಲಕ್ಷ್ಮಿಟ್ ನೋಡ್ರಿ, ವಕಾರ ಬಂದಿದೆ, ಈ ವಕಾರ ಇಲ್ಲಿದೆ. ಬಹುವಚನವಾದರೆ ನಾವು ತಿನ್ನುವೆವು, ವಕಾರ ಬಂದಿದೆ. ಇನ್ನು ಮಧ್ಯಮ ಪುರುಷಕ್ಕೆ ನೀನು ತಿನ್ನುವೆ, ತಿನ್ನು ಅನ್ನುವುದು ಧಾತು ಇದೆ, ವಕಾರ ಇಲ್ಲಿ ಬಂದಿದೆ. ಬಹುವಚನವಾದರೆ ನೀವು ತಿನ್ನುವಿರಿ. ಇನ್ನು ಪ್ರಥಮ ಪುರುಷ ಅವನು, ಅವಳು, ಅದು. ಅವನು ತಿನ್ನುವನು, ವಕಾರ ಬಂದಿದೆ. ಅದೇ ಬಹುವಚನವಾದರೆ ಅವರು ತಿನ್ನುವರು. ಪ್ರಥಮ ಪುರುಷದಲ್ಲಿ ಒಂದು ವೇಳೆ ಸ್ತ್ರೀಲಿಂಗವಾಗಿದ್ದರೆ ಅವಳು ತಿನ್ನುವಳು, ವಕಾರ ಇದೆ. ಅವರು ತಿನ್ನುವರು, ವಕಾರ ಇದೆ. ಪ್ರಥಮ ಪುರುಷದ ನಪುಂಸಕ ಲಿಂಗಕ್ಕೆ ಬಂದರೆ ಅದು ತಿನ್ನುವುದು, ತಿನ್ನು ಅನ್ನುವ ಧಾತುವಿಗೆ ತಿನ್ನುವುದು, ಉದು. ಇದು ಆಖ್ಯಾತ ಪ್ರತ್ಯಯ, ವಕಾರ ಕಾಲಸೂಚಕ ಪ್ರತ್ಯಯ. ಮಕ್ಕಳೇ, ಇದೆಲ್ಲವನ್ನು ಗಮನಿಸಿದಾಗ ನೀವು ಬಹಳ ಸುಲಭವಾಗಿ ತಿಳಿದುಕೊಳ್ಳಬೇಕಾದದ್ದು ಏನು ಅಂತಂದ್ರೆ ಮೂರು ಸಂಗತಿಗಳು. ತಕಾರ ಬಂದರೆ ಇಲ್ಲಿ ನೋಡ್ತಾ ಇದ್ದೀರಿ, ತಕಾರ ಬಂದಿದ್ದೇ ಆದರೆ ಅದು ವರ್ತಮಾನ ಕಾಲ, ದಕಾರ ಬಂದಿದ್ದೇ ಆದರೆ ಅದು ಭೂತಕಾಲ, ವಕಾರ ಬಂದಿದ್ದೇ ಆದರೆ ಅದು ಭವಿಷ್ಯತ್ ಕಾಲ. ಈ ಮೂರು ಸಂಗತಿಗಳನ್ನು ಕಟ್ಟುನಿಟ್ಟಾಗಿ ತಿಳಿದುಕೊಳ್ಳಬೇಕು. ಮಕ್ಕಳೇ, ಪರೀಕ್ಷೆಯಲ್ಲಿ ಇದನ್ನು ಹೇಗೆ ಕೇಳಲಾಗ್ತದ ಅಂತಕ್ಕಂಥದ್ದಕ್ಕೆ ಇಲ್ಲಿ ಒಂದು ಉದಾಹರಣೆ ಇದೆ ನನ್ನ ಹತ್ರ. ಕಾಲಪಲ್ಲಟ ಅಂಥೇಳಿ ಉದಾಹರಣೆ ಇದೆ. ಅಂದರೆ ಒಂದು ಕಾಲದ ಕ್ರಿಯೆ ಇನ್ನೊಂದು ಕಾಲಕ್ಕೆ ಕ್ರಿಯಾರೂಪದಲ್ಲಿ ಹೇಳೋದಕ್ಕೆ ಕಾಲಪಲ್ಲಟ ಅಂತ ಹೇಳ್ತಾರೆ. ಅಂದರೆ ಕಾಲ ಬದಲಾವಣೆ ಮಾಡುವುದು. ಭವಿಷ್ಯತ್ ಕಾಲ ಇದ್ದದ್ದು ಭೂತಕಾಲದ ವಾಕ್ಯ ಮಾಡುವುದು, ಭೂತಕಾಲದ ವಾಕ್ಯವನ್ನು ಮುಂದಿನ ಭವಿಷ್ಯತ್ ಕಾಲ ಅಥವಾ ಬೇರೆ ಕಾಲಕ್ಕೆ, ವರ್ತಮಾನ ಕಾಲಕ್ಕೆ ಪರಿವರ್ತನೆ ಮಾಡುವುದು. ಇಲ್ಲಿ ಎರಡು ಉದಾಹರಣೆಗಳನ್ನು ಕೊಡಲಾಗಿದೆ. ವರ್ತಮಾನ ಕಾಲವು ಭವಿಷ್ಯತ್ ಕಾಲದಲ್ಲಿ ಪರಿವರ್ತನೆ ಮಾಡಬೇಕು. ಮಕ್ಕಳು ಇದನ್ನು ಗ್ರಹಿಸಿರಿ. ಅವನು ಒಳಗೆ ಊಟ ಮಾಡುವನು, ಇದು ಭವಿಷ್ಯತ್ ಕಾಲದ ವಾಕ್ಯ. ಯಾಕೆ? ವಕಾರ ಬಂದಿದೆ ನೋಡ್ರಿ, ವಕಾರ ಬಂದರೆ ಭವಿಷ್ಯತ್ ಕಾಲ. ಅವನು ಒಳಗೆ ಊಟ ಮಾಡುವನು. ಇದು ನಾವು ವರ್ತಮಾನ ಕಾಲಕ್ಕೆ ಪರಿವರ್ತನೆ ಮಾಡಬೇಕಾಯ್ತಂತಂದ್ರೆ ಊಟ ಮಾಡುತ್ತಾನೆ ಅಂತ ಆಗ್ತದೆ. ಅವನು ಒಳಗೆ ಊಟ ಮಾಡುತ್ತಾನೆ. ಓಕೆ, ಇದನ್ನೇ ನಾವು ಭೂತಕಾಲಕ್ಕೆ ಮಾಡಬೇಕಾಯ್ತಂತಂದ್ರೆ ಅವನು ಒಳಗೆ ಊಟ ಮಾಡಿದನು. ದಕಾರ ಬೇಕಲ್ಲ. ತಕಾರ ಬಂದರೆ ವರ್ತಮಾನ ಕಾಲ, ವಕಾರ ಬಂದರೆ ಭವಿಷ್ಯತ್ ಕಾಲ. ಇನ್ನು ಅದನ್ನೇ ನಾವು ಭೂತಕಾಲಕ್ಕೆ ದಕಾರ ಬೇಕು. ನೆನ್ಪಿಟ್ಕೊಳ್ರಿ. ಅವಳು ಒಳಗೆ ಅಡುಗೆ ಮಾಡುವಳು, ಇದು ವಕಾರ ಬಂದಿರೋದ್ರಿಂದ ಇದು ಭವಿಷ್ಯತ್ ಕಾಲ. ಮಾಡುತ್ತಾಳೆ, ಇದು ವರ್ತಮಾನ ಕಾಲಕ್ಕಾಗಿದೆ. ಇನ್ನು ಭವಿಷ್ಯತ್ ಕಾಲ ವರ್ತಮಾನ ಕಾಲಕ್ಕೆ ಮಾಡಲಿಕ್ಕೆ ಹೆಂಗೆ? ಅವನು ನಾಳೆ ಹೋಗುತ್ತಾನೆ, ಇದು ವರ್ತಮಾನ ಕಾಲ ಇದೆ.
ನಾಳೆ ಅಂತಿದ್ರೂ ಕೂಡ ಇದು ವರ್ತಮಾನ ಕಾಲದ ವಾಕ್ಯ ಇದು. ಯಾಕೆಂದರೆ ತಕಾರ ಬಂದಿದೆ. ಇದು ಅವನು ನಾಳೆ ಹೋಗುವನು ಅಂತ ಆಗಬೇಕು. ನಾನು ಮುಂದಿನ ತಿಂಗಳು ಬರುತ್ತೇನೆ, ಇದು ವರ್ತಮಾನ ಕಾಲದಲ್ಲಿದೆ. ನಾನು ಮುಂದಿನ ತಿಂಗಳು ಬರುವೆನು ಅಂತ ಆಗಬೇಕು. ಅಂದರೆ ಕಾಲ ಪಲ್ಲಟವಾಗಿರ್ತದೆ. ಕೆಲವೊಂದು ಸಲ ಪರೀಕ್ಷೆಯೊಳಗೆ ನಿಮಗೆ ಕಾಲ ಪಲ್ಲಟ ಮಾಡಿರಿ ಅಂತ ಹೇಳಿದಾಗ, ಕಾಲ ಬದಲಾವಣೆ ಮಾಡಿರಿ ಅಂತ ಹೇಳಿದಾಗ ತಾವು ಬದಲಾವಣೆಗೆ ಸಿದ್ಧರಾಗಿರಬೇಕು. ಅದನ್ನು ನೆನಪಿಟ್ಟುಕೊಳ್ರಿ. ತಕಾರ, ದಕಾರ ಮತ್ತು ವಕಾರ. ಇದು ತಕಾರ ಬಂದಾಗ ಇದು ವರ್ತಮಾನ ಕಾಲ ಅಂತ ನೆನಪಿಟ್ಟುಕೊಳ್ರಿ. ತಕಾರ ಬಂದಾಗ ವರ್ತಮಾನ ಕಾಲ ಅಂತ ನೆನಪಿಟ್ಟುಕೊಳ್ಬೇಕು. ಹಾಗೂ ದಕಾರ ಬಂದಾಗ ಭೂತಕಾಲ ಅಂತ ನೆನಪಿಟ್ಟುಕೊಳ್ಬೇಕು. ವಕಾರ ಬಂದಾಗ ಭವಿಷ್ಯತ್ ಕಾಲ ಅಂತ ನೆನಪಿಟ್ಟುಕೊಳ್ಬೇಕು. ಕಾಲ ಪಲ್ಲಟ ಮಾಡಿರಿ ಅಥವಾ ಕಾಲ ಪರಿವರ್ತಿಸಿರಿ ಅಂತ ಹೇಳಿದಾಗ ತಾವು ಅದನ್ನು ಪರಿವರ್ತನೆ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ಬರತಕ್ಕಂಥ ಸಂಗತಿ ಆಗಿದೆ. ವಿದ್ಯಾರ್ಥಿಗಳೇ, ಪರೀಕ್ಷೆಯಲ್ಲಿ ಇದು ಹೀಗೂ ಕೂಡ ಕೇಳಬಹುದು. ಒಂದು ವಾಕ್ಯವನ್ನು ಕೊಟ್ಟು ಈ ವಾಕ್ಯ ಕಾಲ ಪಲ್ಲಟ ಮಾಡಿರಿ ಅಂತ ಹೇಳಿ ಕೇಳಬಹುದು, ಅಥವಾ ಈ ವಾಕ್ಯ ಯಾವ ಕಾಲಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಬಹುದು. ಒಂದು ವೇಳೆ ಬಹು ಆಯ್ಕೆಯ ಪ್ರಶ್ನೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇತ್ತು ಅಂತಂದ್ರೆ ಅಲ್ಲಿ 4 ಕಾಲ ಕೊಡ್ತಾರೆ ನಿಮಗೆ, ಅಥವಾ 3 ಕಾಲ ಕೊಟ್ಟು ಒಂದು ಇದು ಯಾವುದೂ ಅಲ್ಲ ಅಂತೇಳಿ ಇಂಥದ್ದೊಂದು ಯಾವುದೋ ಕೊಡ್ತಾರೆ. ನೀವು ಕಾಲವನ್ನು ಗುರುತಿಸಬೇಕಾಗ್ತಕ್ಕಂಥದ್ದು. ಅಥವಾ ಒಂದು ವಾಕ್ಯವನ್ನು ಕೊಟ್ಟು ಇದನ್ನು ನಾವು ಭವಿಷ್ಯತ್ ಕಾಲಕ್ಕೆ ಪರಿವರ್ತನೆ ಮಾಡಿದರೆ ಈ ಕ್ರಿಯಾಪದವು ಹೀಗಾಗುತ್ತದೆ. ನಾಳೆ ರಾಮನು ಶಾಲೆಗೆ ಬರುವನು. ಇದನ್ನು ಭೂತಕಾಲದಲ್ಲಿ ಬರೆದರೆ ಏನಾಗ್ತದೆ ಅಂತಕ್ಕಂಥದ್ದು. ಬರುವನು ಅಂತಕ್ಕಂಥದ್ದು ನಾವು ಬಂದನು, ನಿನ್ನೆ ರಾಮನು ಶಾಲೆಗೆ ಬಂದನು ಅಂತೇಳಿ ಸಂಪೂರ್ಣ ವಾಕ್ಯವನ್ನು ಪರಿವರ್ತನೆ ಮಾಡಬಹುದು. ಅಥವಾ ಕ್ರಿಯಾಪದ ಮಾತ್ರ ಕೇಳಿದರೆ ಬರುವನು ಅಂತಕ್ಕಂಥದ್ದು ಬಂದನು ಅಂತೇಳಿ ಭೂತಕಾಲಕ್ಕೆ ಮಾಡಬಹುದು. ವರ್ತಮಾನ ಕಾಲಕ್ಕೆ ಕೇಳಿದರೆ ಬರುತ್ತಾನೆ ಅಂಥೇಳಿ ಮಾಡಬಹುದು. ಮಕ್ಕಳೇ, ಇದು ಬಹಳ ಚಾಕಚಕ್ಯತೆಯಿಂದ ತಾವು ಕಲಿಯಬೇಕು. ಅತ್ಯಂತ ಸುಲಭವಾಗಿ 3 ಅಕ್ಷರಗಳನ್ನು ನೆನಪಿಟ್ಟುಕೊಂಡ್ರೆ ನಿಮಗೆ ಕಾಲ ಗೊತ್ತಾಗ್ತದೆ. ತಕಾರ ಯಾವ ಕ್ರಿಯಾಪದದಲ್ಲಿ ಬರುತ್ತದೆಯೋ ಅದು ವರ್ತಮಾನ ಕಾಲವಾಗ್ತದೆ. ದಕಾರ ಯಾವ ಕ್ರಿಯಾಪದದಲ್ಲಿ ಬರುತ್ತದೆಯೋ ಅದು ಭೂತಕಾಲ ಆಗ್ತದೆ. ಹಾಗೂ ವಕಾರ ಯಾವ ಕ್ರಿಯಾಪದವು ಹೊಂದಿರುತ್ತದೆಯೋ ಅದು ಭವಿಷ್ಯತ್ ಕಾಲ. ಈ 3 ತಿಳಿದುಕೊಂಡ್ರೆ ನಿಮ್ಮ ಭವಿಷ್ಯ ಉಜ್ವಲವಾಗ್ತದೆ ಅಂತ ಹೇಳ್ತಾ, ಮಕ್ಕಳೇ, ಇದುವರೆಗೆ ಸಮಯ ಕಳೆದಿರ್ತಕ್ಕಂಥ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅಭಿನಂದನೆಗಳು.